ಅವತ್ತು ಹೇಳಿಲ್ವಲ್ರಿ ಆಡ್ತೀರಾ? ಎಷ್ಟು ಗಂಟೆಗೆ ಬಾರ್ ಓಪನ್ ಮಾಡೋದು? ಇಟ್ಕೊಂಡ್ರಿ ಎಷ್ಟು ವಯಸ್ಸು? ಎಷ್ಟೋ ವಯಸ್ಸು? ಬೆಳಗ್ಗೆ ಕಾಫಿ ಕುಡ್ತಾ ಇದೀಯಾ? ಮತ್ತೇನು ಬೆಳಗ್ಗೆದ್ದು ಮದುವೆ ಆಗಿಲ್ವಾ? ಹೆಂಡತಿ ಮಕ್ಳು ಇದ್ದಾರಾ? ಅವ್ರಿಗೆಲ್ಲ ಇದೇ ಕುಡಿಸ್ತೀಯಾ? ಹಿಂದೇನೆ ಯಾಕಂದ್ರೆ ಬೆಳಗ್ಗೆ ಕುಡಿತೀಯಲ್ಲ, ಏನ್ ಆಗಲ್ಲ ಬೆಳಗ್ಗೆ 6:00 ಕುಡಿಯಕ್ಕೆ. ಅದು ಸ್ನಾನ ಮಾಡಿ ವಿಭೂತಿ ಬೇರೆ ಬಿಟ್ಕೊಂಡ್ ಬರ್ತೀಯ. ಏನ್ ತೀರ್ಥನ ಇದು? ನೀನು ಅವತ್ತೇ ಹೇಳಿದ್ದೀನಿ ನನ್ಗೆ ಅಚ್ಚ ಬಾಬಾ ಎಲ್ಲ ಅಚ್ಚ ಬಾ ಆಚೆ ಎಲ್ಲೋ ಹೋದ್ರ ಅವ್ರಿಬ್ರು ಓಡ ನೋಡ್ರಿ ಅಲ್ಲೇ ಬಚ್ಚಿಕೊಂಡಿರ್ತಾರೆ. ಯಾರನ್ನಪ್ಪ ಬೇಕು ಬೇಕಾದ್ರೆ ಬಾ. ಮಾಡಿ ಮೇಲೆ ಹೋಗ್ಬೇಕು. ಮಾಡಿ ಮೇಲೆ ನೋಡಿ. ರಾಜ್ಯದ ಅಬಕಾರಿ ಸಚಿವರಾದ ಶ್ರೀ ತಿಮ್ಮಾಪುರ್ ಅವರ ಗಮನಕ್ಕೆ ಇದನ್ನು ನಾನು ಹಿಂದೆ ತಂದಿದ್ದೆ. ಇದು ನೇರವಾಗಿ ಒಂದು ಸಾಕ್ಷಿ ಸಮೇತ ನಾನು ತಿಳಿಸಿದ್ದೆ. ಈ ಜಾಗಕ್ಕೆ ನಾನು ಕಳೆದ 2 ತಿಂಗಳಲ್ಲಿ 2ನೇ ಬಾರಿ ಬಂದಿದ್ದೆ. ಬೆಳಗ್ಗೆ 5:30, 6 ಗಂಟೆಗೇನೆ ಜನ ಬಂದು ಈ ಸರ್ಕಾರ ಯುವಕರಿಗೂ ಕೂಡ ಕುಡಿಯೋದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ, ಬೆಳಗ್ಗೆ ಕಾಫಿ ಟೀ ಕುಡಿದು ಮನೆಯಲ್ಲಿ ಪೇಪರ್ ಓದೋ ಸಮಯದಲ್ಲಿ ಬಂದು ಇಲ್ಲಿ ಒಳಗಡೆ ನೋಡಬೇಕು ಅವರು ರಂಗ್ ಆಗಿದ್ದು ಕುಡಿದಿದ್ದು. ದಿವಸ ಇದೇ ಹಣೆ ಬರ ಆದರೆ ಸಮಾಜ ಏನ್ ಮಾಡಬೇಕು ಅಂತ ಹೊರಟಿದ್ದೀರ. ನಾವು ಅನೇಕ ಸಲ ಅಸೆಂಬ್ಲಿಲಿ ಮಾತಾಡ್ತೀವಿ, ಅಕ್ರಮ ಮದ್ಯ ಮಾಡೋದು, ಅಂಗಡಿನಲ್ಲಿ ಮಾರೋದು, ಈ ರೀತಿ ಬೆಳಗ್ಗೆ 5 ಗಂಟೆಯಿಂದನೇ ಒಂದು ಬಾರು, ಒಂದು ಲಿಕರ್ ಶಾಪ್ ಓಪನ್ ಮಾಡಿದ್ರೆ ಇದಕ್ಕೆ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರ? ಮತ್ತೆ ಇಲ್ಲಿರೋ ಪೊಲೀಸ್ ಅವರು ಕೂಡ ಇದಕ್ಕೆ ಹ್ಯಾಕ್ ಕಣ್ಮುಚ್ಕೊಂಡು ಕೂತ್ಕೊಳ್ತಾರೆ. ಮತ್ತೆ ಸುತ್ತಲೂ ಇರೋದು ಕೂಡ ಇದು ವಸತಿ ಕ್ಷೇತ್ರ. ಇಲ್ಲಿನ ಹೆಣ್ಮಕ್ಳು ಪರಿಸ್ಥಿತಿ ಅದು. ಇಲ್ಲೊಬ್ರು ಹೇಳ್ತಾರೆ, ಸರ್ ಬೆಳಗ್ಗೆ ಎದ್ದು ಕುಡ್ಕೊಂಡು ಮನೆ ಮುಂದೆ ಎಲ್ಲ ಉರುಳಾಡ್ತಾರೆ ಅಂತ. ಅದಕ್ಕೆ ತಿಮ್ಮಾಪುರ್ ಅವರೇ, ನಾನು ನಿಮ್ಮ ಬೇರೆ ವಿಚಾರಗಳನ್ನ ಇವಾಗ ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ. ನಿಜ, ಸರ್ಕಾರಕ್ಕೆ ಅಬಕಾರಿ ಇಲಾಖೆಯಿಂದನೇ ಜಾಸ್ತಿ ಟ್ಯಾಕ್ಸ್ ಬರುತ್ತೆ. ಆದರೆ ಕುಟುಂಬಗಳನ್ನ ಹಾಳು ಮಾಡಿ ಈ ರೀತಿ ದುಡ್ಡು ಮಾಡಕ್ಕೆ ಹೋಗ್ಬೇಡಿ. ಯುವಕರನ್ನ ಈ ರೀತಿ ದಾರಿ ತಪ್ಪಿಸಿ ದುಡ್ಡು ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ನಿಮ್ಮದೇ ಕಾನೂನನ್ನ ಕನಿಷ್ಠ ಫಾಲೋ ಮಾಡಲಿ. ಬಾರ್ ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಆಗಲಿ. ನಾನೇನು ಬಾರ್ ಏನೋ ಇಲ್ಲೇನು ಕ್ಲೋಸ್ ಮಾಡೋಕ್ಕೆ ಬಂದಿಲ್ಲ. ಅದು ಅವ್ರ ಲೈಸೆನ್ಸ್ ತೊಗೊಂಡಿದ್ದಾರೆ, ನಿಮ್ದು ಇಲಾಖೆಗೆ ಬಿಟ್ಟಿದೆ. ಅರೆ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಬಾರ್ ಓಪನ್ ಮಾಡೋದು ಯಾರಾದ್ರದ್ದು ಆರೋಗ್ಯಕರ ಸಮಾಜ ಅಂತ ಹೇಳ್ತಾರ? ನಾನು ನೋಡಿದೆ ಒಬ್ಬೊಬ್ಬರ ಹತ್ರ ಇಲ್ಲಿ ಮಾತಾಡಿದಾಗ ಅವ್ರ ಪರಿಸ್ಥಿತಿ ನೋಡ್ಬೇಕು. ಏನು ಮಾತಾಡ ಒಂದು ಮಟ್ಟನೇ ಇಲ್ಲ ಅವರು, ಆ ಥರ. ಸೊ ಅದಕ್ಕೋಸ್ಕರ ತಿಮ್ಮಾಪುರ್ ಅವರೇ, ಹೆಣ್ಣು ಮಕ್ಕಳು ಬೀದಿಗಿಳಿದು ಹೆಣ್ಣುಮಕ್ಕಳು ಈ ಬಾರ್ಗಳ ವಿರುದ್ಧ, ಲಿಕರ್ ಶಾಪ್ಗಳ ವಿರುದ್ಧ ಬೆಳಗ್ಗೆ 5 ಗಂಟೆಗೆ ಬಂದು ಪ್ರೊಟೆಸ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಇದು ಕ್ರಮ ತಗೊಳ್ಳಿ. ಇದು ಮತ್ತೆ ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಹೇಳೋ ರೀತಿಯಲ್ಲಿ ನಾವೇನೋ ಸರ್ಕಾರ ಆರೋಗ್ಯಕರ ಒಂದು ವಾತಾವರಣ ಕೊಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ಪೂರಕವಾಗಿಲ್ಲ. ದಯವಿಟ್ಟು ಬಾರ್ಗಳು ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಮಾಡಿ. ಬೆಳಗ್ಗೆ 5 ಗಂಟೆಗೆಲ್ಲ ಓಪನ್ ಮಾಡೋದು ಶೋಭೆ ತರೋದಿಲ್ಲ. ಅದನ್ನ ತಿಳಿಸ್ತಾ ಇದ್ದೀನಿ. ಏನೇನು ಕೆಲಸ ಇದೆ? ಬಾರ್ ಟೈಮ್ ಎಷ್ಟು ಗಂಟೆಗೆ ಇರೋದು? ಅಲ್ಲ, ಯಾವ ಮನೆಯಲ್ಲಿ ಕಾಫಿ ಕುತ್ಕೊಂಡು ಹೆಂಡತಿ ಮಕ್ಕಳು ಜೊತೆ ಇರೋದ್ಬಿಟ್ಟು ಬೆಳಗ್ಗೆ ಬಂದು ಎಣ್ಣೆ ಹೊಡಿಬೇಕಾಗಿದೆ. ಯಾವರು ಮಂಡ್ಯದಲ್ಲಿ ಇದ್ದಾನೆ ಹೇಳ್ಕೊಟ್ಟಿರೋದು ನಿಮ್ಗೆ? ಪಾಪ ಬೀಗಪ್ಪ
ಮೇಲ್ಗಡೆ ಇದ್ದಾರೆ ಬೇರೆದ್ರು ಅಲ್ಲೇ ಇದ್ದಾರೆ ಮೇಲೆ ಓಪನಿಂಗ್ ಟೈಮ್ ಏನು ನಾನು ಕೆಲಸ ಮಾಡೋದಲ್ಲ ಸರ್, ನಾನೇನೋ ಏನ್ ಮಾಡ್ತಾ ಇದ್ದೆ ಅಷ್ಟೇ. ಹೋಗಿ ಎಂತ ಭಕ್ತಿ ಅಲ್ಲಿ ಚಿಕ್ಕು ಬಾಗಿದೆ ಹಾಕಿದ್ರು ಚಿಕ್ಕು ಬಾಗಿದೆ ತೊಂಬಪ್ಪ ಬೀಗ ಇಲ್ಲಿ ಬರ್ತಾರೆ. ಕಷ್ಟಪಡ್ತಾರೆ